ಪ್ರಜರ್ ಹೆಂಗದ ನೀವು ಅಂತ ಕೆಲಸ ಮಾಡಿದ್ದೀರಿ ಅಧಿಕಾರ ಪೊಲೀಸ್ ಸಪೋರ್ಟ್ అకస్మాత్ ఇవ్వచ్చు దాంట్లో దీంట్లో ఇచ్చి ఇద్దరికి ఒకటి పెద్ద ఊరికే అగ్గైపోయింది పంచాయతీనే అట్లుంది ఎవరు మాట్లాడేవాళ్ళు ఎవరు మాట్లాడేకి వస్తే లీడ్ చేసి పారేస్తా ఉంటే సబ్ ఇన్స్పెక్టర్లా వాడికి ఎంత చెప్పిన ఒకడు వినడు ಕಳ್ತನ ಮಾಡೋದು ಬಿಟ್ಬಿಟ್ಟವ್ರೆ ಎಕರೆ ಗಟ್ಲೆ ಹಾಕೊಂಡು ಸೋಲಾರಾಗ ಅವ್ರು ತಾಕತ್ತಿದ್ರೆ ಅಲ್ಲಿ ತೋರಿಸ್ಲಿ ಅವ್ರಿಗೆ ಅದನ್ನೇ ನ್ಯಾಯಮೂರ್ತಿ ಅಂತ ಮಾತಾಡೋದು ಅಂತ ದರ್ಬಾರು ಅಂತ ಪೀಸಿಲ್కి వాళ్ళకి ನ್ಯಾಯ ಇದೆ ನ್ಯಾಯ ಪ್ರಕಾರ ಮಾಡ್ರಿ ನಮ್ಗೆ ನ್ಯಾಯ ಕೊಡೋದು ಪೊಲೀಸರು ಇರೋದು ನಮ್ಗೆ ನ್ಯಾಯ ಕೊಡಕ್ಕಿರೋದು ಸರ್ ಈವನ್ ರೆಕಾರ್ಡ್ ಕೊಟ್ರು ನೋಡ್ತಾ ಇಲ್ಲ ನೋಡ್ತಾನೆ ಇಲ್ಲ ಸರ್ ಅವರು ಅಟ್ಲೀಸ್ಟ್ ಹೇಳೋದು ಕೇಳ್ತಾನೂ ಇಲ್ಲ ಇದೇ ಪೇಪರ್ ಇದೆ ನಮ್ದು ಗೌರ್ಮೆಂಟ್ ತೋರ್ಸೋದೇ ಇಲ್ಲ ಅವರು ಫೋನು ಅವ್ರ ಬಿಟ್ಟು ಮೆಸೇಜ್ ಹಾಕತ್ ನಿಂಗೆ ಬಿಡಲ್ಲ ಅವ್ನು ನಿಜವಾಗಿ ಬಿಡಲ್ಲ ಇವತ್ತು ರಾತ್ರಿ ನೋಡಿ ನೋಡಿ ಮಾತಾಡೋ ಇಬ್ಬರಿಗೆ ಬೇಡ 4 ಜನ ಮಾಡ್ಕೊಡ್ರಿ ಬಡವ್ರಕ ಬೇರೆಯವ್ರಕ ಇದು ನೋಡಮ್ಮ ಕಾಂಟ್ಯಾಕ್ಟ್ ಮಾಡಿ ಲಾಯರ್ಗೆ ಹಾಕ್ರಿ ನಾನು ಮತ್ತೆ ಇನ್ನೊಂದ್ಸರಿ ನನ್ನ ಬೆಳೆಯೋಕ್ಕೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತೀನಿ ಅದಕ್ಕೆ ನಾವು ಕೊಡ್ತೀವಿ ಸೈಟ್ ಜಾಗ ಅಂತ ಹೇಳಿದ್ದಾರೆ ಕೋರ್ಟ್ಗೆ ಹೋದ್ರೆ ಕೋರ್ಟಲ್ಲಿ ನಿಮ್ಗೆ ಎಷ್ಟೇ ಸಿಗ್ತದೆ ಅದನ್ನ ಎತ್ತು ಬಿಸಾಕ್ರಿ ಕಂಗಂಬಡಿ ರಾದಂತಿಗಳು ಗಲಾಟೆಗಳು ಊರಾಗ ಹೋಗಿರೋಲ್ಲ ಹೆಂಗಸರು ಮಕ್ಕಳೆಲ್ಲ ಮರೋ ಅಂತ ನಮ್ಮ ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ರು ಬಂದೆ ಹಾಂ ಏಕಾಏಕಿ ಬಂದು ನೀವು ಆ ಜಾಗನ ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ಟು 20 ವರ್ಷ 79 ವರ್ಷದಿಂದ ಇರೋರನ್ನ ನೀವು ಹಾಕ್ಬಿಟ್ರೆ ಕಾನೂನು ಪ್ರಕಾರವಾಗಿ ಗ್ರಾಮ ಪಂಚಾಯತ್ ನಾನು ಮಾತಾಡ್ತಿದ್ದೀನಿ ಸೌಂಡು ಬಾಂಬ್ ಬಿದ್ದಂಗೆ ಆಯ್ತು ಸೌಂಡು ಹೆಂಗಿರೋದು ಮನೆಗಳಾಗಿರೋರು ತಗೊಳ್ಳಿ ನಾಳೆ ಕ್ರಮ ತಗೊಳ್ಳಿ ಅವ್ರ ಮೇಲೆ ಲೆಟ್ರ್ ಹಾಕಿದ್ದೀನಿ ಮಾಡಿದ್ದಲ್ಲ ಮೇಡಮ್ ಬೀಗ ಹಾಕಿ ನಾಳೆ ನಿಮ್ಮ ಪವರ್ ಇದೆಲ್ಲ ಯಾರು ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರಾ ಹೆಂಗೆ ಅವ್ರು ಜೀವನ ಮಾಡೋದು ಹಾಂ ಹೆಂಗ್ ಕೊಟ್ರಿ ನಿಮ್ಮ ಪಂಚಾಯತಿಗೆ ನಿಮ್ಮ ಪಂಚಾಯತ್ ಹಾಂ ಆಯ್ತು ಅದು ಮುಂದಿನ ದಿನದಲ್ಲಿ ಮಾತಾಡೋಣ ಪಾಪ ಒಂದು ಊರ್ಲರದು ಮಾತಾಡ್ತೀನಿ ಈಗ ಇವ್ರಿಗೆ ನ್ಯಾಯ ಬೇಕು ಮೇಡಮ್ರೆ ನಾನು ಹೇಳ್ತಾ ಇದ್ದೀನಿ ಹುಣಸೆ ಮರ ಇದೆ ಅವ್ರು ಹುಣಸೆ ಹಣ್ಣು ಮಾಡಬೇಕು ಇಲ್ಲ ನಾನು ನಿಮ್ಮನ್ನ ನೀವು ಕೇಳಿಸ್ಕೊಳ್ಳಿ ನಾನೇ ಲಾಯರ್ ಇಟ್ಟು ನೀವು ಇದು ನ್ಯಾಯ ಮಾಡಿರೋದು ಪಿ ಡಿ ಒ ಅವ್ರ ಪಂಚಾಯತಿ ಪಿ ಡಿ ಒ ಮೇಲೆ ಅಧ್ಯಕ್ಷರ ಮೇಲೆ ಮತ್ತು ಇ ಒ ಮೇಲೆ 3 ಜನ ಮೇಲೆ ನಾನು ಕೇಸ್ ಹಾಕ್ಸ್ತೀನಿ ಕೋರ್ಟಲ್ಲಿ ನೀವೇನು ಮಾಡ್ತೀರಾ ನನ್ನ ಹತ್ರಕ್ಕೆ ಅವ್ರು ಬರಬಾರ್ದು ನಮ್ಮ ಅವ್ರಿಗೆ ಸಹ ನ್ಯಾಯ ಕೊಡಿಸಿ ನಾಳೆ ನೀವು ಹೆಂಗೆ ಒಂದಿಂದ ಬಂದು ಕಾಂಪೌಂಡ್ ಹಾಕಿದ್ದಾಗ್ರೆ ಅದೇ ಥರ ಅವ್ರಿಗೆ ನ್ಯಾಯ ಕೊಡಿಸಿ ಈಗ ಆಶ್ರಯದು ಗ್ರಾಮ ಸಭೆಗೆ ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ ಸಾಹೇಬರು ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ ಗ್ರಾಮ ಸಭೆ ಕೂಡ ಅಪ್ಡೇಟ್ ಆಗ್ತಾ ಇದೆ ಸರ್ ಕ್ಲಿಯರ್ ಮಾಡಿಸಿ ಸರ್ ಇಮಿಡಿಯೇಟ್ ಅವ್ರು ನಿವೇಶನ ಕೊಡೋ ಪ್ರಯತ್ನ ನಮಗೆ 2-3 ದಿನದಾಗ ಸುಮ್ಮನೆ ನಮ್ಗೆ ಹಾನಿಗಳಾಗಲ್ಲ ಇಲ್ಲಾಂದ್ರೆ ನಾನು ಗ್ರಾಮ ಸಭೆನಾಗ ಬರ್ತೀನಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನನಗೆಲ್ಲ ಗೊತ್ತು ಮೊದಲ ಆದ್ಯತೆ ಮೇಲೆ ಮಾಡೋಣ ಹೇಳಿ ಸರ್ ಬಂದುಬಿಟ್ರೆ ಒಂದಿನ ಕಾಲ ಬೇಡ ಅಟ್ಲೀಸ್ಟ್ ಒಂದು 15 ದಿನ ನೋಟಿಸ್ ಕೊಟ್ಟು ಬಂದು ನೀವು ಅದನ್ನ ಮಾಡಿ ಏಕಾಏಕಿ ಯಾರು ಹೇಳಿದಿರಿ ನೋಟಿಸ್ ನೋಡಿದ್ರೆ ನಾನು ನೀವು ಗುರುವಾರ ಕೊಟ್ಟಿದ್ರೆ ಶುಕ್ರವಾರ ಬಂದು ಕಿತ್ತಾಕಿದ್ದೀರಿ ಯಾಕೆ ಮೇಡಮ್ ಯಾಕಿಲ್ಲ 100 ವರ್ಷದಿಂದ ಪೊಸಿಷನ್ ಗ್ರಾಮ ಟನ್ದಲ್ಲಿ ಕೇಳಿ ಮೇಡಮ್ ಅವರೇ ಗ್ರಾಮ ಟನ್ದಲ್ಲಿ ಯಾರು ಪೊಸಿಷನ್ ಆಗಿದ್ರೆ ಅವ್ರಿಗೆ ನೀವು ಖಾತಾ ಮಾಡ್ಕೊಡ್ಬೇಕಾಗಿರೋದು ಇವ್ರ ಡ್ಯೂಟಿ ಇವ್ ನಿಮ್ಮ ಜವಾಬ್ದಾರಿ 100 ವರ್ಷದಿಂದ ಬಿಟ್ಬಿಟ್ಟು ನೀವು ಇವಾಗ ಕಾಂಪೌಂಡ್ ಹಾಕಿದ್ರಿ ಇಷ್ಟು ದಿನ ಹೋಗಿದ್ದೀರಿ ನೀವೆಲ್ಲನೂ ಇದು ಸರಿಲ್ಲ ಮೇಡಮ್ ಅವರೇ ನಾನು ನೀವು ನ್ಯಾಯ ಕೊಡಿಸಿಲ್ಲ ನಾನಂತೂ ಇದಕ್ಕೆ ನಾನು ನಿವೇಶನ ಕೊಡೋ ಪ್ರಯತ್ನದಲ್ಲಿ ಇದ್ದೀವಿ ಸರ್ ಕ್ವಿಕ್ ಆಗಿ ಅದು ಏನ್ ಬೇಕು ಗ್ರಾಮ ಸಭೆ ಇಮಿಡಿಯೇಟ್ ಆಗ್ತಾ ಇದೆ ಸರ್ ನಮ್ಮ ಪಟ್ಟಿಯಲ್ಲಿ ಆಡ್ ಮಾಡ್ಕೊಂಡು ನಿವೇಶನ ಕೂಡ ಮೂಲಭೂತ ಕಡೆ ಅಪ್ಡೇಟ್ ಮಾಡಿ ಇಬ್ಬರಿಗೂ ಮಾಡಿ ನಮಗೆ ಅವ್ರಿಗೆ ಇದೇ ಸ್ಪಾಟಾಗಿ ಬೇಕು ಮಾಡಿಕೊಡಿ ಇವು ಅವರಿಗೆ ಫೋನ್ ಸಿಗ್ತಾ ಇಲ್ಲ ಎತ್ತಾ ಇಲ್ಲ ಮಾತಾಡ್ತೀನಿ ನೋಡೋಣ ಕೊಡ್ತೀನಿ ಥ್ಯಾಂಕ್ ಯು ಹೇಳಿ ಸರ್ ಇವತ್ತು ಈ ತಾಲೂಕಲ್ಲಿ ದುಡ್ಡಿರೋರ್ಗೊಂದು ನ್ಯಾಯ ದುಡ್ಡಿಲ್ಲೋರ್ಗೊಂದು ನ್ಯಾಯ ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಇವತ್ತು ಸುಮಾರು 70-80 ವರ್ಷದಿಂದ ಜಾಗದಾಗೆ ಗ್ರಾಮ ಟನ್ ಜಾಗದಾಗಿರೋಂಥ ಮನೆಗಳನ್ನ ಇವರು ರಾಜಕೀಯ ದ್ವೇಷಕ್ಕೆ ರಾಜಕೀಯ ತೆವಲಿಗೆ ಬಂದು ಬಡವ್ರನ್ನ ಆಚೆ ಹಾಕಿ ಅವ್ರ ನಿವೇಶನ ಕಿತ್ಕೊಂಡಿದ್ದಾರೆ ಕಿತ್ಕೊಳ್ಳಿ ಅವ್ರಿಗೇನು ಅರ್ಜೆಂಟ್ ಬೇಕಾ ಕಿತ್ಕೊಳ್ಳಿ ಜಾಗ ಎಲ್ಲಿ ಇಲ್ಲ ಅಂದರೆ ಸರ್ಕಾರಿ ಜಮೀನು ಎಲ್ಲೂ ಇಲ್ಲ ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಮಾಡಲಿ ಗ್ರಾಮ ಟನ್ ಜಾಗದಾಗ ಬಂದ್ಬಿಟ್ಟು ಅವರು 100 ವರ್ಷಗಳಿಂದ
ವಾಸ ಮಾಡ್ತಿರೋದು ಸಾಕ್ಷಿ ಈ ಹುಣಸೆ ಮರನೇ. ಸೊ ನಾನು ವಿಡಿಯೋದ ನೋಡಿದೆ, ನನಗೆ ತುಂಬ ಬೇಜಾರಾಯಿತು. ಕೈ ಕಳ್ಕೊಂಡೋಗಿ ಆಯ್ಕೆ ಮಾಡಿ ಇವತ್ತು ಇವ್ರಿಗಾಗುತ್ತೆ, ಇದೇ ಊರಾಗ ಬೇರೆಯವ್ರಿಗೆ ನಾಳೆ ಇನ್ನೊಬ್ರಿಗಾಗುತ್ತೆ. ಒಗ್ಗಟ್ಟಾಗಿದ್ದು ಎಲ್ಲ ಒಂದು ಕಡೆ ಹೋದಾಗ ಹಳ್ಳಿಗಳು ಅಭಿವೃದ್ಧಿ ಆಗುತ್ತೆ. ಇವತ್ತೇನಾಗಿದೆ, ಆಯ್ತು ಇದೇ ಅಧಿಕಾರಿಗಳು, ನಾನು ತಹಶೀಲ್ದಾರ್ಗಿರ್ಬೋದು, ಇ ಒ ಅವ್ರಿಗಿರ್ಬೋದು, ಸಿ ಒ ಅವ್ರಿಗೆ 3 ಜನಗೂ ನಾನು ಹೇಳ್ತೀನಿ, ದಂಡಾಧಿಕಾರಿಗಳು, ನಿಮಗೆ ಪ್ರವಾಸ ಒಂದು ನಿಮಗೆ ಷರತ್ತಿದ್ದರೆ, ಇವತ್ತು ತಾಲೂಕಲ್ಲಿ ಸೋಲಾರ್ ಪ್ಲಾಂಟ್ಗಳು ಎಷ್ಟಾಗಿದೆ, ಆ ಸೋಲಾರ್ ಪ್ಲಾಂಟ್ಗಳಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳಿದೆ, ಯಾವತ್ತನ್ನು ಹೋಗಿ ನೀವು ಭೇಟಿ ಕೊಟ್ಟಿದ್ದೀರಾ? ಸರ್ಕಾರಿ ಜಮೀನು ಎಷ್ಟಿದೆ ಅಂತ ಅಳತೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದೀರಾ? ಬೇಡ, ಇದೇ ACC ಫ್ಯಾಕ್ಟ್ರಿನಲ್ಲಿ ಎಷ್ಟು ಎಕರೆ ಗೌರ್ಮೆಂಟ್ ಜಮೀನಿದೆ, ಯಾಕೆ ಬಿಟ್ಟಿದ್ದೀರಿ? ಯಾವುದೋ ಒಂದು 30-40 ಸೈಟ್ನ ಅವ್ರು ಪಾಯ ಹಾಕೊಂಡು ಪೊಸಿಷನ್ ದುಡ್ಡಿಲ್ಲ ಕಟ್ಕೊಂಡ್ರ ಮನೆಗಳನ್ನ ಜಾಗ ಇರೋದನ್ನ ಕಿತ್ಕೊಂಡ್ಬಿಟ್ರೆ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನ್ಯಾಯನೇ ಇದು? ಹಾಂ, ಅದು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಒಂದು 10-15 ದಿನ ನೋಟಿಸ್ ಕೊಟ್ಟು ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿ ಅವ್ರಿಗೆ ಗೊತ್ತಿರೋದನ್ನ ಹೇಳ ಮಾಡಿ ಏನು ಕಾನೂನು ಪ್ರಕಾರ ಮಾಡ್ಕೊಂಡರು. ನಿಮಗೆ ದಾಖಲೆ ಮಾಡ್ಕೊಳಕ್ಕೂ ಏಕ್ತೇ ಇಲ್ಲ. ಇರೋ ಜಾಗನ ಹೋಗಿ ಆಸಲೆ ಪಂಚಾಯತಿ ಆಕ್ಟ್ ಪ್ರಕಾರವಾಗಿ ಯಾರು ಪೊಸಿಷನ್ನಾಗ ಸುಮಾರು ವರ್ಷಗಳಿಂದಾರೆ ಅವ್ರಿಗೆ ದಾಖಲೆ ಕಡ್ಡಾಯ ಮಾಡಿಕೊಡಬೇಕಾಗಿರೋದು ಜವಾಬ್ದಾರಿ ಅಧಿಕಾರಿಗಳು. ನಿಮಗೆ ಇವ್ರ ಮೇಲೆ ಬಡವರು ಬಂದ್ರಿ, ಪೊಲೀಸರು ಕರ್ಕೊಂಬಂದ್ರಿ, ಎತ್ತಾಕ್ಸಿರಿ, ಕಾಂಪೌಂಡ್ ಹಾಕಿದಿರಿ, ನಿಮ್ಗೆ ತಾಕತ್ತಿದ್ರೆ ದಮ್ಮಿದ್ರೆ ಸೋಲಾರ್ ಪ್ಲಾಂಟ್ಲಾಗಿರೋ ಸರ್ಕಾರಿ ಜಮೀನು ಕಾಂಪೌಂಡ್ ಹಾಕ್ಸಿ, ನಾನು ಅವತ್ತು ನಿಮಗೆ ಸರೆಂಡರ್ ಆಗ್ತೀನಿ, ಆವತ್ತು ನಿಮ್ಗೆ ಶಬಾಷ್ ಅಂತೀನಿ. ಬಕೆಟ್ ಹಿಡಿಯೋ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಅಯ್ಯೋ ಅವರು ಈಗ ರಾತ್ರಿ 7 ಗಂಟೆ ಆಗಿದೆ, DC ಮೀಟಿಂಗ್ ಅಂತೆ, ನಮ್ಗೆ ಗೊತ್ತಿಲ್ವ? ನಾನು ಜಿಲ್ಲಾ ಪಂಚಾಯತ್ ಮೆಂಬರ್, ಯಾವ ಟೈಮ್ ಮೀಟಿಂಗ್ ತಗೊಂತೀರಿ ನೀವು, ಯಾವ ಟೈಮ್ ಮೀಟಿಂಗ್ಲಿಗೆ ಓದ್ತೀರಿ ಎಲ್ಲ ಗೊತ್ತು ನಮಗೆ. ಬರ್ತೀನಿ, ಇದು ಸಮಯ ಹಿಂಗೆ ಇರೋದಿಲ್ಲ, ಕಾಲ ಬರ್ತೀನಿ, ಮಾತಾಡ್ತೀರಿ. ನಮಗೆ ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗ ಇವ್ರಿಗೆಲ್ಲ ಅನ್ಯಾಯ ಆಗಿದೆ. ನೀವು ನ್ಯಾಯ ಕೊಡಿಸಿಲ್ಲ ಅಂದರೆ ಕಾನೂನು ಪ್ರಕಾರವಾಗಿ ನಿಮ್ಮನ್ನು ನಾವು ಕೋರ್ಟ್ಗೆ ಎಳಿತೀರಿ. ಅಂದರೆ ನೀವು ಕೊಟ್ಟಿರೋ ದಾಖಲೆ, ನೀವೇ ಪಂಚಾಯತ್ನಾಗ ಕೊಟ್ಟಿರೋ ದಾಖಲೆ ಅಲ್ಲಿ ಪ್ರೂವ್ ಈ ಸ್ವತ್ತು ಕೊಟ್ಟಿದ್ದೀರಲ್ಲ, ಕೊಡಿ ಅವ್ರಿಗೆ. ಈ ಸ್ವತ್ತು ಕೊಡ್ಬೇಕಲ್ವ ಅವ್ರಿಗೆ? ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಿ, ಈ ಸ್ವತ್ತು ಕೊಟ್ಟಿದ್ದೀರಿ, ಸರ್ಕಾರಿ ಕೊಟ್ಟಿದ್ದೀರಿ, ಡಿಮ್ಯಾಂಡ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿ ಅವ್ರು ಬಂದು ರಾತ್ರಿ ಬಂದು ಏಕಾಏಕಿ ತಳ್ಳಿಬಿಟ್ರೆ ಏನು ಯಾರು ಹೇಳೋರು ಕೇಳೋರಿಲ್ಲ ಈ ತಾಲೂಕಲ್ಲಿ ಅಂದ್ಕೊಂಡಿದ್ದೀರಾ? ನಮ್ಮಂಥವ್ರು ಇದ್ದೀರಿ. ನಾವು ಈ ಬಡವ್ರಿಗೋಸ್ಕರಾಗಿ ಹೋರಾಟದಲ್ಲಿ ಜೈಲಿಗೆ ಹೋಗೋಕ್ಕೂ ರೆಡಿನೇ, ಈ ತಾಲೂಕಿನ ಜನತೆಗೆ ಜೈಲಿಗೆ ಹೋಗೋಕ್ಕೂ ಸಿದ್ಧನೇ. ಬಟ್ಟು ಏನು ಮಾಡಬೇಕೋ ಅದು ಮಾಡಿ ಅಧಿಕಾರಿಗಳು. ಸುಮ್ಮನೆ ಯಾರೋ ಹೇಳಿದ್ರು, ದೌರ್ಜನ್ಯಗಳ ಮೇಲೆ ರೆಕಮೆಂಡೇಶನ್ ಮಾಡಿದ್ರು ಅಂತ ಬಂಟಲ್ಲ. ನೀವು ಬಡವ್ರಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಕೊಡೋದೇನು? ಅವ್ರು ಎಕಲ್ಗಟ್ಲೆ ಹಾಕೊಂಬಿಟ್ಟಿದಾರ. ಹೋಗಿ ACC ಫ್ಯಾಕ್ಟ್ರಿ ಇದೆಲ್ಲ ಎಕಲ್ಗಟ್ಲೆ ಹಾಕೊಂಡಿದಾರಲ್ಲ, 10 ಎಕರೆ 15 ಎಕರೆ ಜಮೀನು ಇದೆಲ್ಲ, ನಿಮ್ಮ ತಾಕತ್ತು ತಲ್ಸೋಸ್ರಿ. ಸೋಲಾರ್ ಪ್ಲಾಂಟ್ಲಾಗಿದೆಲ್ಲ 20 ಎಕರೆ 30 ಎಕರೆ ಒಂದೊಂದು ಕಡೆ, ಆ ಸೋಲಾರ್ ಪ್ಲಾಂಟ್ಗಳಲ್ಲಿ ನಿಮ್ಮ ತಾಕತ್ತು ತೋರಿಸಿ ಕಾಂಪೌಂಡ್ ಹಾಕ್ರಿ. ಎಷ್ಟೋ ರೈತರಿಗೆ ಒಳಗಡೆ ಹೋಗಿ ಜಾಗ ಬಿಡ್ತಾಯಿಲ್ಲ, ಕಾಂಪೌಂಡ್ ಹಾಕೊಂಡಿದ್ದಾರೆ. ರೈತರು ಬೆಳೆ ಬೇಕಾಗಿಲ್ಲ, ಕಾಂಪೌಂಡ್ ಹಾಕೊಂಡಿದ್ದಾರೆ. ಅದನ್ನು ಮಾಡಿರಿ ಫಸ್ಟು. ನೋಡಿ, ಈ ಊರಾಗೆ ಮಶಾಣ ಇದೆ, ರಸ್ತೆ ಇಲ್ಲ ಅಂತ ಇದ್ದಾರೆ, ರಸ್ತೆ ಬಿಡಿಸ್ರಿ ಮಶಾಣಗೆ.